ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 149ನೆಯ ತಿರುನಾಮ ವಿಜಯ. ಒಮ್ಮೆ ಕುಂತಿ ತನ್ನ 5 ಪಾಂಡವರನ್ನು ಕರೆದುಕೊಂಡು ಭೃಗು ಮಹರ್ಷಿಗಳ ಆಶ್ರಮಕ್ಕೆ ಆಶೀರ್ವಾದ ಪಡೆಯಲು ಹೋದಳು. ಭೃಗು ಮಹರ್ಷಿಗಳು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಪ್ರತಿಯೊಬ್ಬ ಪಾಂಡವರು ಮಹರ್ಷಿಗಳ ಪಾದಗಳಿಗೆ ನಮಸ್ಕರಿಸಿದಾಗ ಅವರು ದೀರ್ಘಾಯುಷ್ಯವಾಗಿರಿ ಎಂದು ಆಶೀರ್ವದಿಸಿದರು. ಆದರೆ ಅರ್ಜುನನಿಗೆ ಮಾತ್ರ 60ರಲ್ಲಿ ನೀನು 27ನೇಯವನಾಗಿ ಪ್ರಕಾಶಿಸುವೆ ಎಂದು ಆಶೀರ್ವದಿಸಿದರು. ಈ ಆಶೀರ್ವಾದದ ಅರ್ಥ ಅರ್ಜುನನಿಗೂ ಮತ್ತು ಕುಂತಿಗೂ ಅರ್ಥವಾಗಲಿಲ್ಲ. ಆದರೆ ಇಂತಹ ಮಹಾನ್ ಋಷಿಯನ್ನು ಅದರ ಅರ್ಥ ಕೇಳುವುದು ಸರಿಯಿಲ್ಲವೆಂದು ಅವರು ಭಾವಿಸಿದರು. ಏಕೆಂದರೆ ಭೃಗು ಮಹರ್ಷಿಗಳ ಮಹಿಮೆ ಎಷ್ಟು ದೊಡ್ಡದು ಎಂದರೆ ಅವರು ಬ್ರಹ್ಮ, ವಿಷ್ಣು ಮತ್ತು ಶಿವ ಎಂಬ ತ್ರಿಮೂರ್ತಿಗಳನ್ನೇ ಪರೀಕ್ಷಿಸಿದವರು. ಹೀಗಾಗಿ ಮಹರ್ಷಿಗಳು ಖಂಡಿತವಾಗಿಯೂ ಶುಭಕರವಾದ ಆಶೀರ್ವಾದವನ್ನೇ ನೀಡಿರಬೇಕೆಂದು ಭಾವಿಸಿ ಅವರು ಹಿಂತಿರುಗಿದರು. ನಂತರ ಅವರು ವೇದವ್ಯಾಸರನ್ನು ಭೇಟಿಯಾದಾಗ ಕುಂತಿ ಭೃಗು ಮಹರ್ಷಿಗಳು ಅರ್ಜುನನಿಗೆ ನೀಡಿದ ಆಶೀರ್ವಾದವನ್ನು ನೆನಪಿಸಿಕೊಂಡು ಅದರ ಅರ್ಥವೇನೆಂದು ಕೇಳಿದಳು. ಅದಕ್ಕೆ ವೇದವ್ಯಾಸರು ನಗುತ್ತಾ, ಅದು ತುಂಬ ಸರಳ. 60 ಸಂವತ್ಸರಗಳಿವೆ. ಅವುಗಳಲ್ಲಿ 27ನೇಯದು ವಿಜಯ ಸಂವತ್ಸರ. ವಿಜಯ ಎಂದರೆ ಗೆಲುವು. ಆದ್ದರಿಂದ ಭೃಗು ಮಹರ್ಷಿಗಳ ಆಶೀರ್ವಾದದ ಅರ್ಥ ಅರ್ಜುನನು ಯಾವಾಗಲೂ ವಿಜಯಶಾಲಿಯಾಗಿರುವನು ಎಂದು. ಅದರ ಜೊತೆಗೆ ಇನ್ನು ಮುಂದೆ ಅರ್ಜುನನು ವಿಜಯನ್ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗುವನು ಎಂದು ವೇದವ್ಯಾಸರು ಆಶೀರ್ವದಿಸಿದರು. ಕುಂತಿಗೆ ಇದರಿಂದ ಸಂತೋಷವಾದರೂ ಅವಳು ವೇದವ್ಯಾಸರನ್ನು ಗೆಲುವು ಮತ್ತು ಸೋಲು ಎರಡನ್ನೂ ಅನುಭವಿಸದೆ ಒಬ್ಬ ಯೋಧನ ಜೀವನ ಪರಿಪೂರ್ಣವಾಗುತ್ತದೆಯೇ? ಅರ್ಜುನನೇ ಆಗಿರಲಿ, ಯಾರಾದರೂ ಯಾವಾಗಲೂ ಗೆಲ್ಲುತ್ತಲೇ ಇರಲು ಸಾಧ್ಯವೇ ಎಂದು ಕೇಳಿದಳು. ಅದಕ್ಕೆ ವೇದವ್ಯಾಸರು, ಅರ್ಜುನನ ಪಕ್ಕದಲ್ಲಿ ಯಾವಾಗಲೂ ವಿಜಯನಿದ್ದಾಗ ಸೋಲಿನ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದರು. ವೇದವ್ಯಾಸರು ಹೇಳಿದ ಆ ವಿಜಯನ್ ಬೇರೆ ಯಾರೂ ಅಲ್ಲ, ಸ್ವತಃ ಕೃಷ್ಣನೇ. ಭಗವಂತನಿಗೆ ವಿಜಯ ಎಂಬ ತಿರುನಾಮವಿದೆ. ಏಕೆಂದರೆ ಅವನು ಸದಾ ವಿಜಯಶಾಲಿಯಾಗಿರುವುದಷ್ಟೇ ಅಲ್ಲ, ತನ್ನ ಭಕ್ತರಿಗೂ ವಿಜಯವನ್ನು ಅನುಗ್ರಹಿಸುತ್ತಾನೆ. ಮಹಾಭಾರತ ಯುದ್ಧದ 10ನೆಯ ದಿನ ಭೀಷ್ಮನು ಬಾಣಗಳ ಹಾಸಿಗೆಯ ಮೇಲೆ ಬಿದ್ದಿರುವುದನ್ನು ಸಂಜಯನು ಧೃತರಾಷ್ಟ್ರನಿಗೆ ತಿಳಿಸಿದನು. ಆಗ ಧೃತರಾಷ್ಟ್ರನು, ಈ ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ನೀನು ಭಾವಿಸುತ್ತೀಯಾ ಎಂದು ಸಂಜಯನನ್ನು ಕೇಳಿದನು. ಸಂಜಯನಿಗೆ ಪಾಂಡವರೇ ಯುದ್ಧದಲ್ಲಿ ಗೆಲ್ಲುತ್ತಾರೆ ಎಂಬುದು ಖಚಿತವಾಗಿತ್ತು. ಆದರೆ ಆ ಮಾತು ಧೃತರಾಷ್ಟ್ರನಿಗೆ ನೋವಾಗದಂತೆ ಹೇಗೆ ಹೇಳುವುದು ಎಂದು ಯೋಚಿಸಿದನು. ಆಗ ಅವನು ಈ ಶ್ಲೋಕವನ್ನು ಹೇಳಿದನು. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿರ್ಧ್ರುವ ನಿತಿರ್ಮತಿರ್ಮಮ. ಈ ಶ್ಲೋಕದ ಅರ್ಥ, ಎಲ್ಲಿ ಯೋಗೇಶ್ವರನಾದ ಕೃಷ್ಣನೂ ಇದ್ದಾನೋ ಮತ್ತು ಎಲ್ಲಿ ಶ್ರೇಷ್ಠ ಧನುರ್ಧಾರಿಯಾದ ಅರ್ಜುನನೂ ಇದ್ದಾನೋ ಅಲ್ಲಿ ವಿಜಯ, ಐಶ್ವರ್ಯ ಮತ್ತು ಧರ್ಮ ಖಚಿತವಾಗಿಯೇ ಇರುತ್ತವೆ ಎಂದು. ಇದು ವಿಷ್ಣುವಿನ ರೂಪದಲ್ಲಿರುವ ಭಗವಂತನು ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ಮತ್ತು ಶಿವನಿಗೆ ಸೃಷ್ಟಿ ಮತ್ತು ಲಯದ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ನೆರವೇರಿಸಲು ಮಾರ್ಗದರ್ಶನ ಮಾಡುತ್ತಾನೆ. ವಿಜಯ ಎಂದರೆ ವಿಜಯದ ಸ್ವರೂಪನಾದವನು ಎಂದು ಅರ್ಥ. ನಾವು ಪ್ರತಿದಿನ ವಿಜಯಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಎಲ್ಲ ಆಧ್ಯಾತ್ಮಿಕ ಪ್ರಯತ್ನಗಳಲ್ಲಿ ವಿಜಯವನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.